ಶ್ರೀಕೃಷ್ಣ ಪರಮಾತ್ಮನ ಪರಮ ಭಕ್ತೆಯಾಗಿದ್ದ ಗಾನಕೋಗಿಲೆ, ಜಾನಕಮ್ಮನ ಅಂತರಂಗದ ದೇವತೆಯಾಗಿದ್ದ ಯಶೋದಾನಂದನ, ಗಿರಿಧರನ ವಿಗ್ರಹ ಹಿಡಿದೆ ಕೊನೆಯುಸಿರು ಚೆಲ್ಲಿದ ನಾದಶಾರದೆ. ಗಾನಕೋಗಿಲೆ ಎಸ್ ಜಾನಕಿ ಭಾರತದ ಅದೆಷ್ಟೋ ಸಂಗೀತ ಪ್ರಿಯರ ಆರಾಧ್ಯ ದೇವತೆ. ಸುಮಾರು 7 ದಶಕಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸಿದ ಧ್ರುವತಾರೆ. ಪ್ರತಿ ಹಾಡಿನಲ್ಲೂ ಅಚ್ಚಳಿಯದ ಚಾಪು ಮೂಡಿಸಿದ್ದ ನಾದಶಾರದೆ. ಬೆಳಗಿನ ಸುಪ್ರಭಾತವಾಗಿ, ಫೋನ್ಗಳ ರಿಂಗ್ ಟೋನ್ಗಳಾಗಿ, ನೊಂದ ಹೃದಯಕ್ಕೆ ಸಾಂತ್ವನ ನೀಡುವುದಕ್ಕಾಗಿ, ಹೀಗೆ ಅದೆಷ್ಟೋ ಕಾರಣಗಳಿಗಾಗಿ ಜಾನಕಿ ಅವರ ಕಂಠದಲ್ಲಿ ಮೂಡಿಬಂದ ಹಾಡುಗಳನ್ನ ಜನರು ಕೇಳುತ್ತಿದ್ದಾರೆ ಎನ್ನುವುದಕ್ಕೆ ಲೆಕ್ಕವಿಲ್ಲ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನ ಹಾಡಿ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ಗಾನಕೋಗಿಲೆ. ಜಾನಕಿ ಅವರು ಭಾವಪೂರ್ಣ ಗಾಯನ, ಸ್ಪಷ್ಟ ಉಚ್ಚಾರಣೆ ಮತ್ತು ಹಾಡಿನ ಭಾವವನ್ನ ಜೀವಂತಗೊಳಿಸುವ ಅವರ ಅಪರೂಪದ ಸಾಮರ್ಥ್ಯದಿಂದಲೇ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ತಾರೆ. ಈ ನಾದಶಾರದೆ ತಮ್ಮ ಜೀವನದುದ್ದಕ್ಕೂ ಸಂಗೀತ ಸೇವೆಯನ್ನೇ ಮಾಡಿಕೊಂಡು ಬಂದ್ರು. ಶ್ರೀಕೃಷ್ಣನ ಹಾಡು ಎಂದರೆ ಸಾಕು, ಗಾನಕೋಗಿಲೆ ಭಕ್ತಿಯ ಪರವಶರಾಗಿ ಬಿಡುತ್ತಿದ್ರು. ಕೃಷ್ಣನ ಮೇಲಿನ ಭಕ್ತಿಯ ಅಂತಿಮ ಮಿತಿಯನ್ನ ತಲುಪಿ ಬಿಡುತ್ತಿದ್ರು. ಇಲ್ಲಿ ಜಾನಕಿ ಮತ್ತು ಕೃಷ್ಣನ ನಡುವಿನ ಅಂತರಂಗವು ಕರಗಿ ಒಂದಾಗುತ್ತಿತ್ತು. ಯಾಕಂದ್ರೆ ಜಾನಕಿ ಅಮ್ಮನಿಗೆ ಕೃಷ್ಣನ ಮೇಲಿನ ಪ್ರೇಮ, ಅಚಲ ನಂಬಿಕೆ ಮತ್ತು ಸ್ವಯಂ ಸಮರ್ಪಣೆ ಭಾವ ಅಷ್ಟೊಂದು ತೀವ್ರತರದಲ್ಲಿತ್ತು. ಹಾಡುವಾಗ ಅತ್ಯಂತ ಲೀನವಾಗಿ ತನ್ಮಯತೆಯಿಂದ ಹಾಡುತ್ತಿದ್ರು. ಅವರು ಹಾಡುವಾಗ ಕೇವಲ ಗಂಟಲು ಮಾತ್ರವಲ್ಲದೆ ಅವರ ಆತ್ಮವೇ ಆ ಹಾಡಿನಲ್ಲಿ ಸ್ಪಂದಿಸುತ್ತಿತ್ತು. ತಮ್ಮ ಗಂಟಲಿನ ಮೂಲಕ ಹಾಡಿಸುತ್ತಿರುವುದು ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮನೇ ಎಂದು ನಂಬಿದ್ರು. ನನ್ನ ಅಂತರಂಗದಲ್ಲಿ ನೆಲೆ ನಿಂತಿರುವ ಆ ದ್ವಾರಕಾಧೀಶನೇ ಹಾಡುತ್ತಿದ್ದಾನೆ, ಅವನೇ ನನ್ನೆಲ್ಲ ಸಾಧನೆಗೆ ಪ್ರೇರಣೆ, ಪ್ರೇರಕ, ಸೃಷ್ಟಿಕರ್ತ ಅನ್ನೋ ಭಾವನೆಯಲ್ಲೇ ಹಾಡುತ್ತಿದ್ರು. ಅಷ್ಟರ ಮಟ್ಟಿಗೆ ಜಾನಕಮ್ಮ ಗಿರಿಧರನ ಪರಮ ಭಕ್ತೆಯಾಗಿದ್ರು. ಹೇಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಗಾನಗಂಧರ್ವ ಯೇಸುದಾಸ್ ಅವರ ಧ್ವನಿ ಇಷ್ಟವೋ, ಶ್ರೀಕೃಷ್ಣ ಪರಮಾತ್ಮನಿಗೂ ಜಾನಕಮ್ಮನ ಧ್ವನಿ ಎಂದರೆ ಬಲು ಇಷ್ಟ. ಅದ್ಯಾಕೋ ಏನೋ ಕೃಷ್ಣನ ಕುರಿತಾದ ಭಕ್ತಿಗೀತೆಗಳನ್ನ ಜಾನಕಿಯವರಷ್ಟು ಭಕ್ತಿಯ ಪರವಶತೆಯನ್ನೇ ಮೈತಾಳಿ ಮತ್ಯಾರೂ ಹಾಡಿಲ್ಲ. ಎಂದಿಗೂ ಕೃಷ್ಣನ ಕುರಿತಾದ ಭಕ್ತಿಗೀತೆಗಳೆಂದ್ರೆ ಮೊದಲು ಬರೋದು ಈ ಗಾನಕೋಗಿಲೆ ಹೆಸರು. ಅಷ್ಟರ ಮಟ್ಟಿಗೆ ಜಾನಕಮ್ಮ ಜನಮಾನಸದಲ್ಲಿ ಬೆರೆತು ಹೋಗಿದ್ದಾರೆ. ಕೃಷ್ಣನ ಹಾಡುಗಳನ್ನ ಜಾನಕಿಯವರ ಧ್ವನಿಯಲ್ಲಿ ಕೇಳೋದೇ ಒಂದು ಸೊಬಗು. ಬಹುಶಃ ಯಶೋದೆಗೆ ಆನಂದ ನೀಡಿ ಯಶೋದಾನಂದನನಾದ ಶ್ರೀಕೃಷ್ಣ ಜಾನಕಿ ಅಮ್ಮನಿಗೂ ಅದೇ ಆನಂದವನ್ನ ನೀಡಿರಬಹುದೇನೋ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ವೇಣು ಓದೆಲೋ ಕೃಷ್ಣ, ಗುಮ್ಮನ ಕರೆದಿರೆ ಬಾಲಕೃಷ್ಣನೇ ಬಾರೋ, ಸಿಕ್ಕಿದ ನಮ್ಮ ಕೃಷ್ಣ ಏಳು ನೀ ಬೆಳಗಾಯಿತು. ಹೀಗೆ ಕೃಷ್ಣನ ಕುರಿತಾದ ಸಾವಿರಾರು ಭಕ್ತಿಗೀತೆಗಳನ್ನ ಹಾಡಿದ್ದಾರೆ. ಸಿನಿಮಾದಲ್ಲೂ ಕೂಡ ಜಾನಕಿ ಧ್ವನಿಯಲ್ಲಿ ಬಂದ ಕೃಷ್ಣನ ಹಾಡುಗಳು ಎವರ್ಗ್ರೀನ್ ಆಗುಳಿದಿದೆ. ಇದೇ ಕಾರಣಕ್ಕೋ ಏನೋ ಜಾನಕಮ್ಮನ ಕೈಯಲ್ಲಿ ಒಂದು ಶ್ರೀಕೃಷ್ಣನ ಫೋಟೋ, 2 ಕರ್ಚಿಪ್, 3 ಹಾಡಿನ ಪುಸ್ತಕ ಇದ್ದೇ ಇರುತ್ತಿತ್ತು. ಎಂದಿಗೂ ಜಾನಕಿಯವರು ಹಾಡಿರುವ ಉಡುಪಿ ಶ್ರೀಕೃಷ್ಣನ ಹಾಡುಗಳ ಜನಪ್ರಿಯತೆಯನ್ನ ಮತ್ಯಾರಿಂದಲೂ ಮೀರಿಸೋಕಾಗಿಲ್ಲ. ಅವರೇ ಹೇಳುವಂತೆ ಶ್ರೀಕೃಷ್ಣನೇ ಅವರ ಅಂತರಂಗದ ದನಿಯಾಗಿ ಪ್ರತಿ ಹಾಡನ್ನು ಹಾಡಿಸಿರಬಹುದು. ಹಾಡಿನ ರೆಕಾರ್ಡ್ ಮಾಡುವಾಗಲೂ ಮೊದಲು ಶ್ರೀಕೃಷ್ಣನನ್ನ ಸ್ಮರಿಸಿಯೇ ಹಾಡುತ್ತಿದ್ರು. ಕೆಲ ಸಂದರ್ಶನಗಳಲ್ಲಿ ಹೀಗೆ ಹೇಳಿದ್ದು ಉಂಟು, ಸತ್ಯ ಹೇಳಬೇಕು ಅಂದರೆ ನಾನು ಹಾಡುವುದೇ ಇಲ್ಲ, ನನ್ನಂತರಂಗದ ದೈವನಾದ ಶ್ರೀಕೃಷ್ಣನ ಕಾಯಕವದು, ಅವನೇ ಹಾಡಿಸುತ್ತಾನೆ, ನಾನು ಹಾಡುತ್ತೇನೆ ಎನ್ನುತ್ತಿದ್ರು. ಅಷ್ಟರ ಮಟ್ಟಿಗೆ ಶ್ರೀಕೃಷ್ಣನಿಗೆ ಸಮರ್ಪಿಸಿಕೊಂಡಿದ್ದ ಮಹಾನ್ ಗಾಯಕಿ. ಮಗನಿಗೆ ಮುರಳೀಕೃಷ್ಣ ಎಂದೇ ಹೆಸರಿಟ್ಟಿದ್ದ ಜಾನಕಿ. ಜಾನಕಮ್ಮನಿಗೆ ಕೃಷ್ಣನ ಮೇಲೆ ಎಷ್ಟು ಭಕ್ತಿ ಇತ್ತೆಂದರೆ ತಮ್ಮ ಮಗನಿಗೆ ಮುರಳೀಕೃಷ್ಣ ಎಂದು ಹೆಸರಿಟ್ಟಿದ್ರು. ಮಗನ ಹೆಸರು ಕರೆಯುವಾಗಲೂ ದೇವಕಿ ನಂದನನ ನೆನಪೇ ಬರಲಿ ಅನ್ನೋದು ಅವರ ಆಸೆಯಾಗಿತ್ತು. ಆದರೆ ಕಳೆದ ಜನವರಿಯಲ್ಲಿ ಮುರಳೀಕೃಷ್ಣ ಅವರಿಗೆ ಹಠಾತ್ ಆರೋಗ್ಯ ಏರುಪೇರಾಗಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ರು. 88ರ ಇಳಿವಯಸ್ಸಿನಲ್ಲಿ ತನ್ನ ಕಣ್ಣೆದುರೇ ಮಗ ಶವವಾಗಿ ಬಿದ್ದಿದ್ದನ್ನ ಕಂಡು ಜಾನಕಿ ಅಮ್ಮ ಅಕ್ಷರಶಃ ಜೀವಚ್ಛವವಾಗಿದ್ರು. ಹೆತ್ತ ಮಗನನ್ನ ಸ್ಮಶಾನಕ್ಕೆ ಕಳುಹಿಸುವ ದುರ್ಗತಿ ಯಾವ ತಾಯಿಗೂ ಬರಬಾರದು ಎಂದು ಅಂದು ಅಭಿಮಾನಿಗಳು ಕಂಬನಿ ಮಿಡಿದಿದ್ರು. ಆ ಘಟನೆಯ ನಂತರ ಜಾನಕಿ ಅಮ್ಮ ತೀವ್ರ ಮಾನಸಿಕ ಖಿನ್ನತೆ ಮತ್ತು ದೈಹಿಕ ಬಳಲಿಕೆಗೆ ಒಳಗಾಗಿದ್ರು. ಆದರೂ ಕೃಷ್ಣನ ಮೇಲಿನ ಭಕ್ತಿಯ ತೀವ್ರತೆ ಕಡಿಮೆಯಾಗಿರಲಿಲ್ಲ. ಮಗ ಸಾವು ಕಂಡ ಕೆಲವೇ ತಿಂಗಳಲ್ಲಿ ಜಾನಕಮ್ಮ ಕೂಡ ಕೃಷ್ಣನ ಪಾದಾರವಿಂದಗಳಲ್ಲಿ ಲೀನರಾಗಿದ್ದಾರೆ.
ಗಾನಕೋಗಿಲೆ ಕೈಗಳಲ್ಲಿದೆ ಶ್ರೀಕೃಷ್ಣನ ವಿಗ್ರಹ. ಶ್ರೀಕೃಷ್ಣ ಗಾನಕೋಗಿಲೆಯ ಉಸಿರಲ್ಲಿ ಉಸಿರಾಗಿದ್ದ ಎನ್ನುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಉಸಿರು ಚೆಲ್ಲಿದರೂ ಜಾನಕಮ್ಮನ ಕೈಗಳಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನ ಇರಿಸಲಾಗಿದೆ. ಜಾನಕಿಯವರಿಗೆ ಶ್ರೀಕೃಷ್ಣ ಅಚ್ಚುಮೆಚ್ಚು ಅಂತಲೇ ಜಾನಕಿಯವರ ಕೈಗಳಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನ ಇರಿಸಲಾಗಿದೆ. ಜೀವನದುದ್ದಕ್ಕೂ ಕೃಷ್ಣನ ನಾಮಜಪವನ್ನೇ ಮಾಡಿದ್ದ ಜಾನಕಿಯವರ ಕೊನೆ ಕ್ಷಣದಲ್ಲೂ ಶ್ರೀಕೃಷ್ಣ ಜೊತೆಗಿದ್ದಾನೆ ಅನ್ನೋದರ ಸಂಕೇತವಿದು. ಕೇವಲ ಸಂಕೇತವಷ್ಟೇ ಅಲ್ಲ, ಕೃಷ್ಣನ ಭಕ್ತಿಯಲ್ಲೇ ಜೀವವನ್ನ ತೆಯ್ದ ಜಾನಕಮ್ಮ ಇವತ್ತು ಕೃಷ್ಣಾರ್ಪಣಮಸ್ತು ಎನ್ನುವಂತೆ ಅವನ ಪಾದಾರವಿಂದಗಳಲ್ಲಿ ಲೀನರಾಗಿದ್ದಾರೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.